ನೋಡ್ತಾ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋದನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವರೇಟ್ ಆತ್ಮೀಯ ಗೆಳೆಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆಯ ಉಂಡಾಡಿಗುಂಡನ ನಿಮ್ಮನೆಯ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಫುಲ್ ವೀಡಿಯೋನ ನೋಡಿ. ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ತೀನಿ ಅಂತ ಹೇಳ್ತಾ, ಬೆಳಗ್ಗೆ ಬಿಸಿಯಾಗಿರೋಂಥ ಇಡ್ಲಿ ಮೇಲೆ ಮಟನ್ ಚಾಪ್ಸ್ ಗ್ರೇವಿ, ಇನ್ನೊಂದು ಕಡೆ ಕಾಲ್ ಸೂಪು, ಮಗದೊಂದು ಕಡೆ ಏನು ಮಟನ್ ಬಿರಿಯಾನಿ, ಸೌದೆ ಒಲೆಯಲ್ಲಿ ಮಾಡುವಂಥ ಮಟನ್ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ ಇಟ್ಕೊಂಡಿದ್ರ? ಬೆಂಗಳೂರಲ್ಲಿ ಹೇಳ್ಕೊಂಡ್ರಿ. ಹೊರಗಡೆ ಬನ್ನಿ, ಹೋಗೋಣ, ಸಖತ್ತಾಗಿರೋವಂಥ ತಿಂಡಿ ತಿನ್ನೋಣ, ಮಜಾ ಮಾಡೋಣ. ಮಂಡಿಪೇಟೆ ಮೈಸೂರು ಪಲಾವ್ ಹೋಟ್ಲಿಗೆ ಬಂದಿದ್ದೀವಿ, ನೆಲಮಂಗಲದಲ್ಲಿ. ಇವತ್ತು ಮಂಡಿಪೇಟೆ ಸ್ಪೆಷಲ್ ಅವ್ರು ಮಾಡಿರುವಂಥ ಮಟನ್ ಚಾಪ್ಸ್ ಗ್ರೇವಿಯನ್ನು ಇಡ್ಲಿ ಮೇಲೆ ಹಾಕ್ಕೊಟ್ಟಿದ್ದಾರೆ. ಇಡ್ಲಿ ನೋಡಿ ಯಾವ ಸೈಜಲ್ಲಿದೆ ಅಂತ. ಓ ಮೈ ಗುಡ್ನೆಸ್. ಏನಿಲ್ಲ, ಇಡ್ಲಿನ ಮೊದಲಿಗೆ ಹಿಂಗೆ ತಗೊಂಡು ಹಿಂಗೆ ಕಟ್ ಮಾಡಿ ಅದ್ರ ಮೇಲೆ ಒಂದು ಚಾಪ್ಸ್ ಪೀಸನ್ನು ಹಾಕ್ಕೊಂಡು, ನಾನು ಬರೀ ಇಡ್ಲಿ ಮೇಲೆ ಚಾಪ್ಸ್ ಗ್ರೇವಿನ ಹಾಕ್ಕೊಂಡಿದ್ದೀನಿ. ಚಾಪ್ಸ್ ವಿತ್ ಚಾಪ್ಸನ್ನು ಬರುತ್ತೆ ಪ್ಲೇಟು, ಅದನ್ನು ನೀವು ಬೇಕು ಅಂದರೆ ತೊಗೋಬೋದು. ಬೆಳಗ್ಗೆ ತುಂಬ ಹೆವಿ ಆಗ್ಬಿಡ್ಬಾರ್ದು ಅಂತ ಬರೀ ಚಾಪ್ಸ್ ಗ್ರೇವಿ ವಿತ್ ಒಂದು ಇಡ್ಲಿ. ಈ ಕಡೆ ಒಂದು ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ, ಕಾಲ್ ಸೂಪ್ ತೊಗೊಂಡಿರುವಂಥದ್ದು. ಜಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ, ಇಡ್ಲಿ ಸಾಫ್ಟಾಗೆ ಟಕ್ಕರಾಗೆ ಟೆಕ್ಸ್ಚರ್ ಸೂಪರಾಗಿದ್ದರೆ, ಇಡ್ಲಿಗೆ ಪಂಚ್ ಕೊಡೋವಂಥದ್ದು ಮಟನ್ ಚಾಪ್ಸ್ ಗ್ರೇವಿ. ಮಟನ್ ಚಾಪ್ಸ್ ಗ್ರೇವಿಗೆ ಯಥೇಚ್ಛವಾಗಿ ಅವ್ರು ಹಾಕಿರುವಂಥ ಧನಿಯಾ ಜೊತೆಗೆ ಸೊಗಸಾಗಿ ಹಾಕಿರುವಂಥ ಆ ಪುದೀನಾ ಫ್ಲೇವರ್ ಇದ್ದರೆ, ಮಗದೊಂದು ಕಡೆ ಟಕ್ಕರ್ ಕೊಡುವಂಥದ್ದು ಅವ್ರು ಹಾಕಿರುವಂಥ ಸ್ಪೈಸಸ್ ಲೈಕ್ ಏಲಕ್ಕಿ ಲವಂಗನ ಮೈಲ್ಡಾಗಿ ಹಾಕಿದ್ದಾರೆ. ವಿಶೇಷ ಏನಪ್ಪ ಅಂದರೆ, ಈ ಮಟನ್ ಚಾಪ್ಸ್ ಗ್ರೇವಿಯಲ್ಲಿ ಸಾಫ್ಟ್ ಇಡ್ಲಿ ಜೊತೆಗೆ ಗ್ರೇವಿಗೆ ಅವ್ರು ಹಾಕಿರುವಂಥ ಆ ಮೂಡಿಗೆರೆ, ಮಡಿಕೇರಿ ಆ ಭಾಗದಲ್ಲೆಲ್ಲ ಸಿಗುವಂಥ ಮೆಣಸು, ಆ ಮೆಣಸು ಸಖತ್ತಾಗಿ ಡಾಮಿನೇಟ್ ಮಾಡುತ್ತೆ. ಅಂತಿದ್ದಲ್ಲೇ ಖಾರ ಇದೆಯಾ ಅಂತಂದರೆ ಖಾರ ಇಲ್ಲ. ಕಾರಣ
ಲೈಟಾಗಿ ಅವ್ರು ಹಾಕಿರೋಂಥ ನಿಂಬೆಹಣ್ಣಿನ ರಸ ಲೈಟಾಗಿ ಗೊತ್ತಾಗುತ್ತೆ, ತುಂಬ ಗೊತ್ತಾಗಲ್ಲ, ಲೈಟಾಗಿ ಗೊತ್ತಾಗುತ್ತೆ. ಹಾಕಿರೋಂಥ ನಿಂಬೆಹಣ್ಣು ರಸ ಗ್ರೇವಿಗೆ ಅದು ಒಂಚೂರು ಕಟ್ ಆಫ್ ಮಾಡುತ್ತೆ. ಮಗದೊಂದು ಯಾವ ಮಟ್ಟಕ್ಕೆ ಅವರು ಮಟನ್ನ ಅವ್ರನ್ನ ಬೇಯಿಸಿರ್ಬೇಕು ಅಂತ ಅನಿಸುತ್ತೆ ಅಂದರೆ, ಏನು ಆ ಮಟನಲ್ಲಿರುವಂಥ ಆ ರಸ ಕೊಬ್ಬು ಎಲ್ಲ ಹಂಗೇ ಹೀರ್ಕೊಂಡ್ಬಿಟ್ರು ಅಂಥದ್ದು. ವಿಶೇಷ ಏನಪ್ಪ ಅಂದರೆ ಈ ಗ್ರೇವಿನ ಅವ್ರು ಮಾಡೋವಂಥದ್ದು ಸೌದೆ ಒಲೆ ಮೇಲೆ. ಸೌದೆ ಒಲೆ ಮೇಲೆ ಅಂದರೆ ಗೊತ್ತಲ್ಲ ನಿಮಗೆ, 1 to 2 ರುಚಿ ಇದ್ದೇ ಇರುತ್ತೆ. ಅದೇ ಆ ಸೌದೆ ಒಲೆಯ ಒಂದು ಶಕ್ತಿ ಅಂತ ಹೇಳ್ತಾ ಫೈನಲಿ ಬಹುಶಃ ಈ ಇಡ್ಲಿ ತಿನ್ನಬೇಕು ಅಂದರೆ ಇನ್ನೂ ಒಂದು ತಟ್ಟೆ ಗ್ರೇವಿ ತಗೋಬೇಕು ಅನಿಸುತ್ತೆ, ಇನ್ನೊಂದು ಕಪ್ಪಲ್ಲಿ ಅಥವಾ ತಟ್ಟೆಯಲ್ಲಿ ಅನಿಸುತ್ತೆ. ಫೈನಲಿ ಸಾಫ್ಟ್ ಟೆಕ್ಸ್ಚರಲ್ಲಿರುವಂಥ ಇಡ್ಲಿ ಮೇಲೆ ಬಿಸಿ ಬಿಸಿ ಮಟನ್ ಚಾಪ್ಸನ್ನು ಹಾಕಿ ಆ ಪುದೀನಾ ಫ್ಲೇವರಲ್ಲಿ ಜೊತೆಗೆ ಮೆಣಸಿನ ಫ್ಲೇವರಲ್ಲಿರುವಂಥ ಮಟನ್ ಚಾಪ್ಸ್ ಗ್ರೇವಿ ಜೊತೆಗೆ ಈ ಇಡ್ಲಿ ಎಕ್ಸ್ಟ್ರಾರ್ಡ್ನರಿ. ಐ ಆಮ್ ಲವಿಂಗ್ ಇಟ್. ಮಟನ್ ಚಾಪ್ ಜೊತೆಗೆ ಅದ್ದೂರಿಯಾಗಿ ಇಡ್ಲಿ ತಿಂದಾಯಿತು. ಈಗ ಮತ್ತೊಮ್ಮೆ ಆ ಇಡ್ಲಿ ಮೇಲೆ ಮಟನ್ ಚಾಪ್ಸ್ ಅಂಟ್ಕೊಂಡಿದೆಯಲ್ಲ, ಆ ಇಡ್ಲಿ ನಿಂಗೆ ತಗೊಂಡು ಸುಮ್ಮನೆ 1 2 3 ಅಂತ ಈ ಕಾಲು ಸೂಪನ್ನು ತಗೊಂಡು ಇಡ್ಲಿ ಜೊತೆಗೆ ಬಹುಶಃ ಈ ಇಡ್ಲಿಗೆ ಮಟನ್ ಚಾಪ್ಸ್ ಗ್ರೇವಿನ ಅವಾಯ್ಡ್ ಮಾಡಬೇಕು ಅನ್ನೋರು ಕಾಲು ಸೂಪ್ ತೊಗೊಂಡು ಬರೀ ಇಡ್ಲಿನ ಹಿಂಗೆ ತೊಗೊಂಡು ಕಾಲು ಸೂಪಲ್ಲಿ ಚೆನ್ನಾಗಿ ಹಿಂಗೆ ಡಿಪ್ ಹೊಡೆದು ಆಹಾ ಹೆಂಗೆ ನೆನ್ಕೊಂಬಿಡ್ತು ನೋಡಿ, ಕಾಲು ಸೂಪನ್ನು ಹೆಂಗೆ ಹೀರ್ಕೊಂಬಿಡ್ತು ನೋಡಿ ಇಡ್ಲಿ. ವಾರೇ ವಾ ಅದ್ದೂರಿ. ಕಾಲು ಸೂಪಲ್ಲಂತೂ ಜೀರಿಗೆ ಮೆಣಸನ್ನು ಹಾಕಿ ಆಟ ಆಡಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಹೋಗೋಣ. ಬಟ್ ಇಡ್ಲಿ ಜೊತೆಗೆ ಕಾಲು ಸೂಪು ಸಖತ್ತಾಗಿದೆ ಗುರು. ಮಟನ್ ಪೀಸ್ಗಳು ಎಷ್ಟಿದೆ ನೋಡಿ, 1 2 3 4 5 6 ಪೀಸ್ ಕೊಟ್ಟಿದ್ದಾರೆ. ಏನಿಲ್ಲ, ಮಟನ್ ಬಿರಿಯಾನಿನ ಹಿಂಗೆ ಹಾಕೊಂಡು ವಾಟ್ ಎನ್ ಅರೋಮಾ, ಮೈ ಗುಡ್ನೆಸ್. ಇದು ಮಟನ್ ಬಿರಿಯಾನಿ ಅಂತ ಅನ್ನೋದಾ ಅಥವಾ ಮಟನ್ ಪುಲಾವ್ ಅನ್ನೋದಾ, ಮಟನ್ ಪಲಾವ್ ಅನ್ನೋದಾ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ. ನನಗಂತೂ ಮಟನ್ ಬಿರಿಯಾನಿ ತಿಂದು ಮಂಡಿಪೇಟೆ ಮಟನ್ ಪಲಾವು, ಮೈಸೂರು ಪಲಾವನ್ನ ನಾವು ಬಿರಿಯಾನಿ ಅಂತ ನಾನು ಹಾಗಿದ್ದ ಹೇಳ್ತಾ ಇದ್ದೀನಿ. ಏನಿಲ್ಲ, ಮಂಡಿಪೇಟೆ ಮೈಸೂರು ಪಲಾವಿನ ಹೋಟೆಲಿನ ವಿಶೇಷ ಚಿಕನ್ ಮಂಡಿಪೇಟೆ ಪಲಾವ್ ಆ್ಯಂಡ್ ಮಟನ್ ಮಂಡಿಪೇಟೆ ಪಲಾವ್ ಅಂತ ಹೇಳಬೇಕು. ಪೀಸ್ಗಳು ನೋಡ್ರಿ ಯಾವ ಥರ ಇದೆ. ಓ ಮೈ ಗುಡ್ನೆಸ್ ನೋಡಿ, ಬೆಣ್ಣೆ ಇದ್ದಂಗಿದೆ. ಜಸ್ ಐ ಲವ್ ಯು ಅಂತ ಮಗದೊಮ್ಮೆ ನಿಮಗೆ ಹೇಳ್ತಾ ಪೀಸು ಬೆಣ್ಣೆ ಎಲ್ಲ ಬಾಸ್, ಹತ್ತಿ ಇದ್ದಂಗಿದೆ, ಅಷ್ಟು ಸಾಫ್ಟು. ಪಕ್ಕ ಎಳೆ ಮಾಂಸ ಹೊಡ್ಸಿರ್ಬೇಕು ಅನ್ಸುತ್ತೆ. ತುಂಬ ಎಳೆದಾಗಿದೆ, ತುಂಬ ಚೆನ್ನಾಗಿದೆ ನೋಡಿ ಯಾವ ಮಟ್ಟಕ್ಕಿದೆ ಅಂತ. ಬಟಾಣಿನೋ ಅಥವಾ ಅವರೆಕಾಯಿ ಹಿಂಗೆ ಇಸ್ಕಿದ್ರೆ ಹೋಗ್ಬಿಡುತ್ತಲ್ಲ, ಆ ಥರ ಹೊಂಟೋಯ್ತು. ಆ ಲೆವೆಲಿಗೆ ಬೇಯಿಸಿದ್ದಾರೆ. ಮಟನ್ ಬಿರಿಯಾನಿನ ಹಿಂಗೆ ತಗೊಂಡು ಜಸ್ ಐ ಲವ್ ಯು ಅಂತ ಮಗದೊಮ್ಮೆ ನಿಮಗೆ ಹೇಳ್ತಾ ತಿಂತಾಯಿದ್ರೆ ಸೂಪರ್, ಎಕ್ಸ್ಟ್ರಾರ್ಡಿನರಿ ರುಚಿ. ಮಾಮೂಲಿ ನಮ್ಮ ನಾಟಿ ಸ್ಟೈಲು ಹೋಟ್ಲುಗಳಲ್ಲಿ ಸಿಗೋ ಬಿರಿಯಾನಿ ಥರ ಇದಿಲ್ಲ, ಇದು ಭಾಳ ಡಿಫ್ರೆಂಟ್ ಆಗಿದೆ. ಕಾರಣ ಏನಾಗಿರ್ಬೋದು ಅಂದರೆ ಅವ್ರು ಯೂಸ್ ಮಾಡುವಂಥ ಧನಿಯಾ ಆ್ಯಂಡ್ ಲೈಟಾಗಿ ಯೂಸ್ ಮಾಡುವಂಥ ಪುದೀನ ಚೂರು ಯೂಸ್ ಮಾಡಿದ್ದಾರೆ, ಜಾಸ್ತಿ ಪುದೀನವನ್ನು ಯೂಸ್ ಮಾಡಿಲ್ಲ ಇದಕ್ಕೆ. ಆ್ಯಂಡ್ ವಿಶೇಷವಾಗಿ ಅವರ ಸೀಕ್ರೆಟ್ ಮಸಾಲದ ಜೊತೆಗೆ ಮಾಡಿರುವಂಥದ್ದು. ಆ್ಯಂಡ್ ಇದರಲ್ಲೂ ಆ ಮೆಣಸಿನ ಟಚ್ಚು
ಮಡಿಕೇರಿ, ಮೂಡಿಗೆರೆ ಈ ಕಡೆದೆಲ್ಲ ಈ ಮೆಣಸಿನ ಟಚ್ ಇದೆ ನೋಡಿ, ಮಲೆನಾಡಿನ ಮೆಣಸಿನ ಟಚ್ಚು ಅದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಬಿರಿಯಾನಿನ ಹಿಂಗೆ ತಗೊಂಡು ಇನ್ನೊಂದು ಮಟನ್ ಪೀಸ್ನ ನೋಡಿ ಯಾವ ಮಟ್ಟಕ್ಕಿದೆ, ಓ ಮೈ ಗುಡ್ನೆಸ್, ಬ್ಲಾಸ್ಟ್ ಮಾಡಿ ಬಿರಿಯಾನಿ ಮೇಲೆ ಹಿಂಗಿಟ್ಟು ಒಂದಷ್ಟು ಬಿರಿಯಾನಿನ ಮಟನ್ ಪೀಸ್ ಒಳಗಡೆ ಮುಚ್ಚಿಬಿಟ್ಟು ಕೈ ತುಂಬ ಹಿಂಗೆ ತಗೊಂಡು ಬಾಯಿ ತುಂಬ ತಿಂತಾ ಇದ್ರೆ ರುಚಿ ಏನಂತೀರ ದೂರಿ. ಬಿರಿಯಾನಿನ ಬಾಸ್ ಒಂಚೂರು ಹೋಲ್ಡ್ ಆನ್ ಅಂತ ಹೇಳಿ ಈಗ ನಾವೇನು ಮಾಡೋಣ, ಬರೀ ಕಾಲು ಸೂಪನ್ನ ಹಿಂಗೆ ಕುಡ್ಕೊಂಡು ಕಾಲು ಸೂಪನ್ನ ಹಿಂಗೆ ಎಳ್ಕೊಂಬಿಡೋಣ ಕಣ್ರಿ. ಹಿಂಗೆ ಎಳ್ಕೊಳ್ತಿದ್ದಾಗಲೇ ಕಾಲು ಸೂಪ್ ನೋಡಿ ಯಾವ ಲೆವೆಲಲ್ಲಿದೆ ಪೀಸ್ಗಳು ನೋಡಿ. ಓ ಮೈ ಗಾಡ್, ಓ MG, ವಾವ್. ಅಮೇಝಿಂಗ್. ಏನಿಲ್ಲ, ಮೂಳೆ ತಗೊಂಡು ಏನು ಮಾಡಬೇಕು, ಸೌದೆ ಒಲೆಯಲ್ಲಿ ಬೇಯಿಸಿರೋದ್ರಿಂದ ನೋಡಿ ಹಿಂಗೆ ಅಂತಿದ್ದಲ್ಲೇ ಮೂಳೆ ಕಿತ್ತೋಯ್ತು. ಅದು ಸೌದೆ ಒಲೆ ಶಕ್ತಿ ಅಂತ ಹೇಳ್ತಾ ಮೂಳೆ ಹಾಕ್ಕೊಂಡು ತಿಂತಾ ಇದ್ದೀನಿ. ಜಜ್ಜಿಬಿಟ್ಟೆ ಚೆನ್ನಾಗೆ, ತುಪ್ಪ ಇದೆ ಒಳಗೆ. ತುಪ್ಪ ಬರಬೇಕು ಅಂದರೆ ಈ ಕಡೆನೂ ಕಡಿಬೇಕು. ಕಾಲು ಸೂಪ್ ಕುಡಿದ್ರೆ ಮಕ್ಳಿಗೆಲ್ಲ ಚೆನ್ನಾಗಿ ಕುಡಿಸಿ, ಹಿರಿಯ ನಾಗರಿಕರು ಚೆನ್ನಾಗಿ ಕುಡಿಬೋದು ಕಾಲು ಸೂಪ್ನ. ಬೋನ್ಸ್ಗೆಲ್ಲ ಸ್ಟ್ರೆಂತ್ ಬರುತ್ತೆ ಅಂತಾರೆ, ಕ್ಯಾಲ್ಶಿಯಂ. ಸೌದೆ ಒಲೆ ಅಂತ ಯಾಕೆ ಹೇಳೋದು ಅಂದರೆ, ಸೌದೆ ಒಲೆಯಲ್ಲಿ ಬೇಯಿಸಿದ್ರೆ ಸೌದೆ ಒಲೆ ಬೆಂಕಿಲಿ ಬೈಯುವಂಥ ಮರದ ತುಂಡುಗಳೇ ಆ ಮಟ್ಟಕ್ಕೆ ಆದಾಗ ಇವೆಲ್ಲ ಯಾವುದು, ಅದನ್ನೇ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ನಿಮ್ಗೆ ಇಷ್ಟ ಅಂದರೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಒಂದು ಕಾಲು ಕೊಟ್ಟಿರುವಂಥದ್ದು, ಕಾಲಿಂದು ಅಲ್ಲ ಇದೆಲ್ಲ ತೆಗೆದಾಯಿತು. ಈಗ ನೋಡಿ ಚಾಪ್ಸ್ ಯಾವ ಸೈಜಲ್ಲಿದೆ ನೋಡಿ ಸ್ನೇಹಿತರೆ. ಓ ಮೈ ಗಾಡ್, ಏನನ್ನೋದು ಇದನ್ನು ಅಲ್ವಾ ಅಂತ ಹೇಳೋಣ ಅಥವಾ ಮುದ್ದೆ ಅಂತ ಹೇಳೋಣವಾ, ಏನಂತ ಹೇಳೋದು, ಆ ಮಟ್ಟಕ್ಕೆ ಬೇಯಿಸಿದ್ದಾರೆ. ಒಂದು ಕಡೆ ಬಿಸಿ ಇದ್ರೂ ಬಿಡಕ್ಕೆ ಮನಸ್ಸಿಲ್ಲ. ಬಿರಿಯಾನಿನ ಹಿಂಗೆ ತಗೊಂಡು ಹಿಂಗೆ ತಿಂತಾ ಇದ್ರೆ ಮಂಡಿಪೇಟೆ ಮೈಸೂರು ಪಲಾವು, ಮಟನ್ ಪಲಾವು ಮಜಾ, ಮಸ್ತು ಮಜಾ ಗುರು. ಅಲ್ಟಿಮೇಟ್ ಬಾಳೂಟ, ಅಲ್ಟಿಮೇಟ್ ಬೇಟೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಲು ಸೊಪ್ಪಂತೂ ಅವರು ಅದ್ದೂರಿಯಾಗಿ ಅವ್ರು ಹಾಕಿದಂಥ ಜೀರಿಗೆ, ಮೆಣಸು, ಧನಿಯಾ ಪೌಡ್ರು ಜೊತೆಗೆ ಲೈಟಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಇಟ್ಕೊಂಡು ಆಟ ಆಡಿರುವಂಥದ್ದು. ಯಥೇಚ್ಛವಾಗಿ ಹಾಕಿಲ್ಲ, ಬೆಳ್ಳುಳ್ಳಿನೇ ಆಗಿರಲಿ ಶುಂಠಿನೇ ಆಗಿರಲಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದಾರೆ. ಆದರೆ ಸ್ಕೂಪ್ಗೆ ಹಾಕಿರುವಂಥ ಮೆಣಸು ಆ್ಯಂಡ್ ಜೀರಿಗೆ ಇದೆಯಲ್ಲ, ಅದು ನಿಮಗೆ ಕೋಲ್ಡು ಕಾಫ್ ಈ ಥರ ಎಲ್ಲ ಇತ್ತು ಅಂದರೆ, ಜ್ವರ ಇತ್ತು ಅಂದರೆ ಈ ಸೂಪನ್ನು ಹಿಂಗೆ ತಗೊಂಡು ಘಟ ಅಂತ ಕುಡಿದ್ಬಿಟ್ರೆ ಕೋಲ್ಡು, ಕಾಫು, ನೆಗಡಿ, ಜ್ವರ ಇವೆಲ್ಲ ಹಾರ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ಬೋದು. ಅಷ್ಟು ಅದ್ದೂರಿಯಾಗಿದೆ. ಮಸ್ಟ್ ಟ್ರೈ ದಿಸ್ ಕಾಲ್ ಸೂಪ್ ವಿತ್ ದಿ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿಗೂ ಅಷ್ಟೇ ಅವ್ರು ಬರೀ ಒಂದು ಮೊಸರು ಬಜ್ಜಿ ಕೊಟ್ಟಿರೋ ಅಂಥದ್ದು, ಬೇರೆ ಏನೂ ಗ್ರೇವಿ ಕೊಟ್ಟಿಲ್ಲ. ಕಾರಣ ಗ್ರೇವಿ ಅಗತ್ಯ ಇಲ್ಲವೇ ಇಲ್ಲ ಈ ಬಿರಿಯಾನಿಗೆ, ಗ್ರೇವಿ ಇಲ್ಲದೇ ತಿನ್ಬೋ ಅಂಥದ್ದು.
ನೀವು ಸ್ಟಾರ್ಟರ್ಸ್ ಲೈಕ್ ಚಿಲ್ಲಿ ಚಿಕನ್ನು ಆರ್ ಚಿಕನ್ ಫ್ರೈ ಅವೆಲ್ಲ ತಿನ್ನಂಗಿದ್ರೆ ಅಥವಾ ಮಟನ್ ಚಾಪ್ಸ್ ಗ್ರೇವಿ ಆ ಥರ ತೊಗೊಂಡು ತಿನ್ನಂಗಿದ್ರೆ ತಿನ್ಬೋದು, ಇನ್ನೂ ಮಜವಾಗಿರುತ್ತೆ ಅಂತ ಹೇಳ್ತಾ ಫೈನಲಿ ಇನ್ನೊಂದಷ್ಟು ಮಟನ್ನ ಬಿಡಿಸ್ಕೊಳ್ಳೋಣ. ಫಸ್ಟು ಬಿಡಿಸ್ಕೊಂಡು ನಲ್ಲಿ ಮುಳೆ, ನಲ್ಲಿ ಮುಳೆ, ನೆಲಮಂಗ್ಲದ ನಲ್ಲಿ ಮುಳೆ ಅಂತ ಇಟ್ಬಿಡೋಣ ಹೆಸರು ಇದಕ್ಕೆ. ನೆಲಮಂಗ್ಲದಲ್ಲಿರುವಂಥ ಮಂಡಿಪೇಟೆ ಮಟನ್ ಪಲಾವಲ್ಲಿರುವಂಥ ನಲ್ಲಿ ಮುಳೆ ಅಂತ ಹೇಳ್ಬಿಡೋಣ. ಏನಂತೀರಾ? ಅಲ್ಟಿಮೇಟ್ ರುಚಿ ಕಣ್ರಿ. ಅದ್ದೂರಿ ಬೇಟೆ ಮಂಡಿಪೇಟೆ ಮೈಸೂರು ಪಲಾವ್ ನೆಲಮಂಗ್ಲ ಬ್ರ್ಯಾಂಚಿಗೆ ನಾವು ಯಾಕೆ ಗುರು ಬರಬೇಕು ಅಂತ ನೀವು ಕೇಳಿದ್ರೆ, ಬಾಳೆ ಎಲೆ ಬಂಬಾಟಾಗಿರೋಂಥ ಚಿಕನ್ ಬಿರಿಯಾನಿ ಆರ್ ಮಟನ್ ಬಿರಿಯಾನಿ ಆರ್ ಜೊತೆಗೆ ವಿಶೇಷವಾಗಿ ಕಾಲು ಸೂಪು, ಕಾಲಿನ ಜೊತೆಗೆ ಸೂಪು, ಆಮೇಲೆ ಇಡ್ಲಿ, ಬಿಸಿ ಬಿಸಿ ಇಡ್ಲಿ ಜೊತೆಗೆ ಅವರು ಅದ್ರ ಮೇಲೆ ಹಾಕ್ಕೊಡೋವಂಥ ಮಟನ್ ಚಾಪ್ಸ್ ಗ್ರೇವಿ ಜೊತೆಗೆ ತಿನ್ನಲೇಬೇಕು. ವಿಶೇಷವಾಗಿ ಮಸ್ಟ್ ಟ್ರೈ ಕಾಲ್ ಸೂಪ್ ಆ್ಯಂಡ್ ಮಟನ್ ಲವರ್ಸ್ಗೆ ಮಟನ್ ಬಿರಿಯಾನಿ. ಸುಮಾರು ನಾಲ್ಕು ಪೀಸ್ ಹಾಕ್ಕೊಟ್ರು ಅಂತ ಮಟನ್ ಬಿರಿಯಾನಿ ತಿನ್ನಲೇಬೇಕು, ಅಷ್ಟು ಚೆನ್ನಾಗಿದೆ. ನೀವು ಮಂಡಿಪೇಟೆ ಮೈಸೂರು ಪಲಾವ್ ಹೋಟ್ಲು ನೆಲಮಂಗ್ಲ ಬ್ರಾಂಚಿಗೆ ಬರಬೇಕು ಅಂದರೆ ಏನು ಮಾಡಬೇಕು? ನೀವು ಮಾತ್ರ ಬರಬೇಡಿ ಕಣ್ರಿ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಅಪ್ಪ ಅಮ್ಮನರನ್ನು ಕರ್ಕೊಂಬನ್ನಿ. ಜೊತೆಗೆ ವಿಶೇಷವಾಗಿ ಲವ್ ಮಾಡ್ತಿದ್ರೆ ಅಥವಾ ರೀಸೆಂಟಾಗಿ ಮದುವೆ ಆಗಿದೆ ಹಾಗೂ ಸ್ಪೆಷಲಾಗಿ ಮಕ್ಕಳನ್ನ ಕರ್ಕೊಂಬನ್ನಿ. ಅವ್ರಿಗೆ ಈ ಕಾಲ್ ಸೂಪಿನ ವಿಶೇಷತೆಗಳ ಬಗ್ಗೆ, ಮೌಲ್ಯತೆಗಳ ಬಗ್ಗೆ, ಜೊತೆಗೆ ಅದು ಕುಡಿದ್ರೆ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅನ್ನೋ ಒಂದು ತಿಳಿವನ್ನು ನಾನು ನೀವು ಎಲ್ಲರೂ ಸೇರಿಕೊಂಡು ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕು. ನಮ್ಮ ಫುಡ್ಡನ್ನು ಮರೆತು ಪಿಜ್ಜಾ ಬರ್ಗರ್ ಕಡೆ ಡೈವರ್ಟ್ ಆಗ್ತಿರುವಂಥ ಕಾಲದಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ, ವಿಶೇಷವಾಗಿ ನಮ್ಮ ಕರುನಾಡಿನ ರುಚಿಯನ್ನು ತೋರಿಸ್ತಿರುವಂಥ ಮಂಡಿಪೇಟೆ ಮೈಸೂರು ಪಲಾವ್ ಹೋಟ್ಲು 100% ಪೈಸಾ ವಸೂಲ್ ಗುರು. ಹಾಯ್ ಮೈ ಡಿಯರ್ ಲವ್ಲಿ ಫ್ರೆಂಡ್, ನಿಮ್ಮ ಹೆಸರೇನು? ಸಚಿನ್ ಅಂತ. ಸಚಿನ್, ಸಿಕ್ಸರ್ ಎಲ್ಲ ಹೊಡಿತೀರಾ? ಕ್ರಿಕೆಟ್ ಆಡ್ತೀರಾ? ಹೇಗಿದೆ ಕಾಲ್ ಸೊಪ್ಪು? ಖಾರ ಇದೆಯಾ? ಖಾರ ಇದೆಯಾ? ಹೆಂಗಿದೆ? ಖಾರ ಇದೆ, ಸ್ವಲ್ಪ ಸ್ಪೈಸಿ ಇದೆ. ಸ್ಪೈಸಿ ಆಗಿದೆ. ಓಕೆ. ಬಾಳೆ ಎಲೆ ಮೇಲೆ ಬಿರಿಯಾನಿ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಖಾರ ಅನ್ನಿಸ್ತಾ ಬಿರಿಯಾನಿ? ಇಲ್ಲ ಚೆನ್ನಾಗಿದೆ, ಕರೆಕ್ಟ್ ನಾರ್ಮಲ್ ಆಗಿದೆ. ಪೀಸ್ಗಳೆಲ್ಲ ಹೇಗಿದೆ? ಪೀಸ್ಗಳೆಲ್ಲ ಬರೋಲ್ಲ, ಕೊಡ್ತೀನಿ. ಚಿಕನ್ನಾ? ಚಿಕನ್ ಬಿರಿಯಾನಿ. ಹೌದು. ಓಕೆ. ಸಕ್ಕತ್ತಾಗಿದೆ ಸರ್. ಮಟನ್ ಬಿರಿಯಾನಿನಾ ಚಿಕನ್ ಬಿರಿಯಾನಿನಾ? ಮಟನ್ನು ಸಾಫ್ಟ್ನೆಸ್ ಇದೆಯಾ? ಸಾಫ್ಟ್ನೆಸ್ ಇದೆ. ಓಕೆ. ಎಳೆ ಮಾಂಸ ಅನ್ಸುತ್ತಾ? ಯಾವ ಥರ ಅನ್ಸುತ್ತೆ? ಎಳೆ ಮಾಂಸ. ಓಕೆ. ಖಾರ ಅನ್ನಿಸ್ತಾ ಬಿರಿಯಾನಿ? ಇಲ್ಲ, ಮೀಡಿಯಮ್ ಆಗಿದೆ. ತಿನ್ಬೋದು, ಯಾರೇ ಬಂದು ತಿನ್ಬೋದು, ಆ ಥರ ಇದೆ. ಹೋಟೆಲ್ ಬಿರಿಯಾನಿ ಥರ ಇದೆಯಾ? ಮನೆ ಬಿರಿಯಾನಿ ಥರ ಇದೆಯಾ? ಮನೆ ಬಿರಿಯಾನಿ ಸೌದೆ ಒಲೆಯಲ್ಲಿ ಮಾಡೋ ಥರ ಇದೆ ಸರ್. ಕಾಲ್ ಸೂಪು ಮತ್ತು ಇಡ್ಲಿ ತೊಗೊಂಡಿದ್ದೀನಿ. ಹೇಗಿತ್ತು ರುಚಿ? ಸೂಪರ್ ಆಗಿತ್ತು ಸರ್. ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀರಾ? ಸರ್, ಇನ್ನೂ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಅವಾಗಲೇ. ನಾನು ಲೇಟಾಗಿ ಬಂದೆ ಅಂದ್ಬಿಟ್ಟು ಎಲ್ಲ ಇವತ್ತು ತಿಂದಿದ್ದೀನಿ. ಖಾಲಿ ಆಯಿತು. ಸರ್, ಹ್ಯಾಪಿ ಈಟಿಂಗ್ ಸರ್. ಥ್ಯಾಂಕ್ ಯು. ಕಾಲ್ ಸೊಪ್ಪು ತುಂಬ ಖಾರವಾಗಿತ್ತಾ? ಇಲ್ಲ, ಕರೆಕ್ಟಾಗಿ ಮೈಲ್ಡ್ ಆಗಿತ್ತು. ಮೆಣಸು ಗಿಣಸೆಲ್ಲ ಓಕೆನಾ? ಓಕೆನಾ? ಓಕೆ. ಇಡ್ಲಿ ಸಾಫ್ಟ್ನೆಸ್ ಆಗಿತ್ತಾ? ಸಾಫ್ಟ್ ಆಗಿತ್ತು ಸಾಂಬಾರ್ ಜೊತೆ. ನೀವು ಮನೇಲಿ ಕಾಲ್ ಸೊಪ್ಪೆಲ್ಲ ಮಾಡ್ತೀರಾ ಸರ್? ಮನೆಗೆ ಮಾಡಲ್ಲ, ಅದಕ್ಕೆ ಇಲ್ಲಿ ಬಂದು. ಹೇಗಿತ್ತು ಸರ್ ರುಚಿ? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಸಾಫ್ಟ್ನೆಸ್ಸು? ಎಲ್ಲ ಸಕ್ಕತ್ತಾಗಿದೆ. ರೈಸ್ ಮಾತ್ರ ಸಕ್ಕತ್ತಾಗಿದೆ. ಮಟನ್ ಪೀಸ್ಗಳು ನನ್ನಂಗಿದೆಯಾ ಅಥವಾ ನಿಮ್ಮಂಗಿದೆಯಾ? ನಿಮ್ಮಂಗೆ ಇದೆ ಸರ್. ನನ್ನಂಗೆ ಇದೆಯಾ? ಹ್ಯಾಪಿ ಈಟಿಂಗ್ ಸರ್. ಥ್ಯಾಂಕ್ ಯು. ಮನೇಲಿ ಮಾಡ್ದಂಗೆ ಇದೆಯಾ ಬಿರಿಯಾನಿ ಅಥವಾ ಹೋಟೆಲ್ ಬಿರಿಯಾನಿನ ಇದು? ಮನೇಲಿ ಮಾಡ್ದಂಗೆ ಇದೆ. ಚೆನ್ನಾಗಿ. ಖಾರ ಅತಿರೇಕವಾಗಿದೆಯಾ? ಏನಿಲ್ಲ, ಕರೆಕ್ಟಾಗಿ. ಕರೆಕ್ಟಾಗಿದೆ. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ಬೋದು ಸರ್? 5ಕ್ಕೆ ಕೊಡ್ತೀನಿ ಸರ್. ಅಷ್ಟು ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸರ್. ನಮಸ್ಕಾರ. ಬೆಳಗ್ಗೆನೆ 9 ಗಂಟೆಗೆ ಸರಿಯಾಗಿ ಬಂದು ಬಿಸಿ ಬಿಸಿ ತಟ್ಟೆ ಇಡ್ಲಿ ಮೇಲೆ ಮಂಡಿಪೇಟೆ ಸ್ಪೆಷಲ್ಲು ಅದಕ್ಕಂಡ್ರಿ ಮಟನ್ ಚಾಪ್ಸ್ ಗ್ರೇವಿನ ಹಾಕೊಂಡು ಆ ಇಡ್ಲಿನ ಬಾಯಲ್ಲಿಟ್ಟಿದ್ದಲ್ಲೇ ಗುಳುಮ್ ಅಂತ ಹೊಂಟೋಯ್ತು. ಜೊತೆಗೆ ಸೌದೆ ಒಲೆಯಲ್ಲಿ ಬೇಯಿಸಿರುವಂಥ ಮಂಡಿಪೇಟೆ ಮಟನ್ ಬಿರಿಯಾನಿ, ಜೊತೆಗೆ ಇನ್ನೇನು ಸ್ಪೆಷಲು ಕಾಲ್ ಸೂಪು. ಏನು ಮಟನಿನ ಕಾಲಂತೂ ಒಳ್ಳೆ ಬೆಣ್ಣೆ ಇದ್ದಂಗಿತ್ತು. ಮಾಡಿಕೊಡುವಂಥ ಮಹಾನುಭಾವರು ಇವರೇ ಸರ್. ಮಹಾನುಭಾವರು ನಾವಲ್ಲ ಸರ್, ಇಲ್ಲಿ ಬಂದು ತಿಂದು ತೃಪ್ತಿಯಾಗಿ ಹೋಗೋ ನಮ್ಮ ಕಸ್ಟಮರ್ಗಳೇ ನಮ್ಮ ಮಹಾನುಭಾವರು. ವಾರೇ ವಾ, ಎಂಥ ಮಾತಂದ್ರು. ಗ್ರೇಟ್.
ನಮ್ಮಲ್ಲಿ ಬಂದು ಹೊಟ್ಟೆ ತುಂಬ ಖುಷಿಯಿಂದ ತೃಪ್ತಿಯಿಂದ ತಿನ್ಕೊಂಡು ಹೋಗೋರೆ ನಮಗೆ ಮಹಾನುಭಾವರು ಯಜಮಾನ್ರೆ ಅಂತ ಹೇಳ್ತಾ ಇದ್ದಾರೆ. ಯಜಮಾನ್ರು ನನಗೆ ಹೇಳ್ತೀರಾ ನಿಮಗೆ ಹೇಳ್ತಿರೋದು ಅಂತ ಹೇಳ್ತಾ, ಸರ್ ಮಂಡಿಪೇಟೆ ಇದು ಎಷ್ಟು ತಿಂಗಳಾಯಿತು ಶುರುವಾಗಿ? ಸರ್ ಇದು 1.5 ಮಂತ್ ಆಯಿತು. 1.5 ಮಂತ್ ಆಯಿತು. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಸರ್? ಸರ್ ಸೋಮವಾರ ರಜೆ, ಮಂಗಳವಾರದಿಂದ ಶನಿವಾರ ತನಕ, ಟ್ಯೂಸ್ಡೇ ಟು ಸ್ಯಾಟರ್ಡೆ 11 to 11, ಬೆಳಗ್ಗೆ 11 ಗಂಟೆಗೆ ಓಪನ್ ಆಗುತ್ತೆ, ನೈಟ್ 11 ಗಂಟೆಗೆ ಕ್ಲೋಸ್ ಆಗುತ್ತೆ. ಓಕೆ. ಭಾನುವಾರ ಬಂದುಬಿಟ್ಟು ಮಾರ್ನಿಂಗ್ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇರುತ್ತೆ. ಓಕೆ. ಅವತ್ತು ಸ್ಪೆಷಲ್ ಸರ್ ಕಾಲ್ ಸೂಪು, ಇಡ್ಲಿ, ಚಿಕನ್ ಚಾಪ್ಸು, ಮಟನ್ ಚಾಪ್ಸ್ ಎಲ್ಲ ಸಿಗುತ್ತೆ. ಹಾಂ. ಓಕೆ, ವಿಶೇಷ ಅಂದರೆ ಆ ಸೌದೆ ಒಲೆ. ಹೌದು. ಸೌದೆ ಒಲೆಯಲ್ಲಿ ಯಾಕೆ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಸರ್ ಇವಾಗ ಈ ಗ್ಯಾಸ್ ಒಲೆಯಲ್ಲಿ ಎಲ್ಲ ಕಡೆನೂ ತಿಂದಿರ್ತೀರಾ, ಅದೊಂದು ಟೇಸ್ಟ್ ಇರುತ್ತೆ. ಬಟ್ ಸೌದೆ ಒಲೆ ಅಂತ ಮಾಡಿದಾಗ ಜನಗಳಿಗೊಂದು ಓಲ್ಡ್ ದಿನಗಳ ನೆನಪಾಗಲಿ, ಆಮೇಲೆ ಆ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ಸರ್. ನೀವು ಟೇಸ್ಟ್ ಮಾಡಿದ್ರಲ್ಲ ನಿಮ್ಗೆ ಗೊತ್ತಾಗಿರುತ್ತೆ, ಒಂದು ಸ್ಮೋಕಿ ಫಾಗಿಂದ ಒಂದು ಫ್ಲೇವರ್ ಬರುತ್ತೆ, ಅದರಿಂದ ಇನ್ನೂ ಟೇಸ್ಟ್ ಕೊಡುತ್ತೆ. ಮಂಡಿಪೇಟೆ ಮಂಡಿಪೇಟೆ ಎಲ್ಲ ಬ್ರಾಂಚ್ಗಳಲ್ಲಿ ತಿಂದರೆ ನಿಮಗೆ ಸೌದೆ ಒಲೆಯಲ್ಲೇ ಬಿರಿಯಾನಿ ಸಿಗುತ್ತೆ. ಓಕೆ, ವಿಶೇಷವಾಗಿ ನೀವು ಆ ಕಾಳು ಸೂಪ್ ಹಾಕಿದಂಥ ಧನಿಯಾ ಪುಡಿ, ಮೆಣಸು, ಮೂಡಿಗೆರೆ ಮೆಣಸ, ಮಡಿಕೇರಿ ಮೆಣಸ, ಇದೆಲ್ಲ ಮೂಡಿಗೆರೆ ಮೆಣಸು. ಮೂಡಿಗೆರೆ ಮೆಣಸಿನ ಜೊತೆಗೆ ಆ ಜೀರಿಗೆ ಹಾಕಿರೋವಂಥದ್ದು, ಬಹುಶಃ ಆ ಕಾಳು ಸೂಪ್ ಕುಡಿದ್ರೆ ಗಂಟ್ಲು ನೋವು, ಕಫ, ಕೆಮ್ಮು, ನೆಗಡಿ ಇವೆಲ್ಲ ಹಾರ್ಕೊಂಡು ಹೋಗ್ಬಿಡುತ್ತೆ. ಹೌದು ಸರ್. ಹೌದು. ಭಾಳ ಯುನೀಕ್ ಟೇಸ್ಟ್. ಹೌದು ಸರ್. ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಾ. ಹೌದು. ಬೇರೆ ಕಡೆ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾರೆ ಅಥವಾ ಹಸಿಮೆಣಸು ಯೂಸ್ ಮಾಡ್ತಾರೆ, ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ಡೇನೇ ವೇಸ್ಟ್ ಆಗಿಬಿಡುತ್ತೆ ಹಸಿಮೆಣಸು ತಿಂದಾಗ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಜಾಸ್ತಿ ಕಾಳುಮೆಣಸು ಯೂಸ್ ಮಾಡ್ತೀವಿ, ಜೀರಾ ಯೂಸ್ ಮಾಡ್ತೀವಿ. ಆವಾಗ ಗ್ಯಾಸ್ಟ್ರಿಕ್ ಆಗೋದು ಅಥವಾ ಅದೇ ದಿನ ಇಡೀ ರಿಪೀಟ್ ಆಗೋದು ಇರಲ್ಲ, ನಾರ್ಮಲ್ ಆಗಿರುತ್ತೆ. ನಾರ್ಮಲ್ ಆಗಿ. ಆ್ಯಂಡ್ ಹಿರಿಯ ನಾಗರಿಕರಿಂದ ಪುಟಾಣಿಗಳ ತನಕ ಯಾರು ಬೇಕಾದ್ರೆ ಕಾಳು ಸೂಪನ್ನು ಕುಡಿಬೋದು, ಬಿರಿಯಾನಿನೂ ತಿನ್ಬೋದು, ಜೊತೆಗೆ ಆ ಗ್ರೇವಿಗಳು, ಮಟನ್ ಚಾಪ್ಸ್ ಆಗಿರ್ಬೋದು, ಚಿಕನ್ ಫ್ರೈ ಆಗಿರ್ಬೋದು, ಎಲ್ಲ ತಿನ್ಬೋದು. ಕಾರಣ ಇವ್ರು ಹಾಕಿರೋಂಥ ಸ್ಪೈಸಸ್ಸು, ಅವಾಗಲೇ ನಾನು ವಿಡಿಯೋದಲ್ಲಿ ಹೇಳಿದಂಗೆ ಮೈಲ್ಡ್ ಆಗಿದೆ ಸ್ಪೈಸಸ್. ಯಥೇಚ್ಛವಾಗಿ ಏಲಕ್ಕಿ, ಲವಂಗ, ಪಟ್ಟೆನೆಲ್ಲ ತುಂಬ ಹಾಕಿ ತುರುಕಿ ಘಾಟ್ ಬರೋಂಗೆಲ್ಲ ಮಾಡಿಲ್ಲ, ಭಾಳ ಮೈಲ್ಡ್ ಆಗಿದೆ. ಹೌದು ಸರ್. ಹೌದು. ನಿಮ್ಗೆ ಅಡುಗೆ ಹೇಳ್ಕೊಟ್ಟವ್ರು ಯಾರು? ಸ್ನೇಹನ್ ಅಂತ ಸರ್, ಅದೇ ನಮ್ಮ ಬಾಸ್ ಅವರು. ಸ್ನೇಹನ್. ಓಕೆ, ಅವ್ರಿಗೆ ನಿಮ್ಮೆಲ್ಲ ಟೋಟಲ್ ಟೀಮ್ ಅವ್ರಿಗೆ ಒಂದು ದಂಡ ನಮಸ್ಕಾರ. ಭಾಳ ಅದ್ಭುತವಾದ ರುಚಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಮಂಡಿಪೇಟೆ ಮಟನ್ ಪಲಾವ್ ಅವ್ರ ಚಿಕನ್ ಪಲಾವ್ ಅಂಗಡಿಗೆ ಬರಬೇಕು ಅಂದರೆ ನೆಲಮಂಗಲಕ್ಕೆ ಹೆಂಗೆ ಬಂದಬೇಕು ಸರ್? ಇವಾಗ ಇದು ತುಮಕೂರು ಹೈವೇಲಿ ಅಷ್ಟಗುಂಟೆಲಿ ನೀವು ಸರ್ವಿಸ್ ರೋಡ್ ತೊಗೋಬೇಕು. ಅಷ್ಟಗುಂಟೆ ಸರ್ವಿಸ್ ರೋಡ್ ತೊಗೊಂಡ್ರೆ ರೈಟಿಗೆ ಹೋಗಿ, ಅಲ್ಲಿ ಅಂಡರ್ ಪಾಸಲ್ಲಿ ರೈಟಿಗೆ ಹೋದರೆ ನೆಲಮಂಗಲ ಟೌನಿಗೆ ಹೋಗುತ್ತೆ, ಅಲ್ಲಿ ಟರ್ನ್ ತೊಗೋಬೇಕು ಸರ್. ಇದು ಟುವರ್ಡ್ಸ್ ಮತ್ತೆ ಬೆಂಗಳೂರು ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಸಿಗುತ್ತೆ. ಅಷ್ಟಗುಂಟೆ ಟೋಲ್ ಇದೆ, ಟುವರ್ಡ್ಸ್ ಬೆಂಗಳೂರು ಹೋಗ್ಬೇಕಾದ್ರೆ ಅಲ್ಲೇ ಲೆಫ್ಟ್ ಸೈಡಿಗೆ ಸಿಗುತ್ತೆ ನಿಮಗೆ ಸರ್ವಿಸ್ ರೋಡಲ್ಲಿ. ಕನ್ಫ್ಯೂಸ್ ಆದರೆ ತಲೆ ಕೆಡಿಸ್ಕೋಬೇಡಿ, ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪ್ ಕೊಟ್ಟಿರ್ತೀನಿ, ಜೊತೆಗೆ ಫೋನ್ ನಂಬರನ್ನು ಕೊಟ್ಟಿರ್ತೀನಿ. ನೀವು ಮಾತ್ರ ಬರಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ವಿಶೇಷವಾಗಿ ನಿಮ್ಮ ಲವರ್ ಇದ್ರೆ ಕರ್ಕೊಂಬನ್ನಿ. ರೀಸೆಂಟಾಗಿ ಮದುವೆ ಆಗಿದ್ರೆ ಪ್ಲೀಸ್ ಬ್ರಿಂಗ್ ಯುವರ್ ಲವ್ಲಿ ಪಾರ್ಟ್ನರ್. ಅಲ್ಟಿಮೇಟ್ ಮಸ್ತ್ ಬಾಡೂಟ, ಮಂಡಿಪೇಟೆ ಮೈಸೂರು ಪಲಾವ್ ಬಾಡೂಟ ಅದ್ದೂರಿ. ನಿಮಗೆ, ನಿಮ್ಮ ಕುಟುಂಬದವ್ರಿಗೆ, ನಿಮ್ಮ ಟೋಟಲ್ ಪರಿವಾರಕ್ಕೆ, ಮಂಡಿಪೇಟೆ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗಿರ್ತಂದ್ರೆ ಅಲ್ಲಿವರೆಗೂ ನೀವೇನು ಮಾಡಬೇಕು, ಫನ್ ಮ್ಯಾನ್ ಶೋ ಕನ್ನಡ ಈ ನಿಮ್ಮನೆ ಕನ್ನಡಿಗನ್ನ, ನಿಮ್ಮನೆ ಉಂಡನ್ನ ನೋಡ್ತಾ ನಗ್ನಗ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ಕಷ್ಟ ಇದ್ರೂ ಆ ಸೌದೆ ಒಲೆ ಮುಂದೆ ಬೇಯ್ಕೊಂಡು ಇಷ್ಟದಿಂದ ರುಚಿ ಕೊಡುವಂಥ ಅದ್ಭುತ ಕನ್ನಡಿಗರಾದಂಥ ಇಂಥವ್ರನ್ನ ಸಪೋರ್ಟ್ ಮಾಡಿ ಪ್ಲೀಸ್.